ನಮಸ್ತೆ ಬಂಧುಗಳೇ, ವೆಲ್ಕಮ್ ಟು ಸುಜಯ ಮಲ್ನಾಡ್ ಕುಕಿಂಗ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಿಮಗೆ ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ದೇವ್ರ ಹತ್ರ ಬೇಡ್ಕೊತಿದ್ದೀನಿ. ಬನ್ನಿ ಮೋತಿಚೂರ್ ಲಡ್ಡು ಮಾಡೋಣ. ಹೇಗೆ ಮಾಡೋದು ಅಂದರೆ ನೋಡಿ, ಒಂದು ಕಪ್ಪು ನಾನು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಕಲಿಸ್ಕೊಳ್ಳೋಣ. ಇವಾಗ ನೀರು ಹಾಕ್ಕೊಂಡು ಎಷ್ಟು ಹಿಡಿಯುತ್ತೆ ಆ ಥರ, ಅಂದರೆ ಅಳತೆ ಏನಿಲ್ಲ ಇದಕ್ಕೆ. ನೀರು ಈ ಹದಕ್ಕೆ ಕಲಿಸ್ಕೋಬೇಕು ಅಷ್ಟೇ. ನೋಡಿ, ಈ ಥರ ಗಂಟಿಲ್ದಂಗೆ ಚೆನ್ನಾಗಿ ಸ್ವಲ್ಪ ನೀರು ಹಾಕ್ಕೊತ ಕಲಿಸ್ಕೋಬೇಕು. ನನಗೆ ಇದರಲ್ಲಿ ನೋಡಿ ಈ ಥರ ಸ್ವಲ್ಪ ಅಂದರೆ ಅಳತೆ ಮಾಡಿ ಹಾಕ್ಕೊಂಡಿದ್ದೀನಿ ನಾನು. ಬೇಡ, ಅಳತೆ ಏನು ಬೇಕಾಗಲ್ಲ, ನಾವು ಅಂದಾಜಿಗೆ ಹಾಕ್ಕೋಬೋದು. ಈ ಥರ ಗಂಟಿಲ್ದಂಗೆ ನೀಟಾಗಿ ಕಲಿಸ್ಕೊಂಡು ಇವಾಗ ಒಂಚೂರು ಕಲರ್ ಹಾಕ್ಕೊಂಡಿದ್ದೀನಿ. ಫುಡ್ ಕಲರು, ಯಾವ ಕಲರ್ ಇದೆ ಬೇಕು ಆ ಕಲರ್ ಹಾಕ್ಕೋಬೋದು. ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಂಡು ಬಾಣಲಿಯಲ್ಲಿ ಎಣ್ಣೆ ಬಿಸಿಗಿಟ್ಟಿದ್ದೀನಿ. ಈ ಥರ ತೆಳುವಾಗಿ ಕಲಿಸ್ಕೊಂಡಿರ್ತೀವಲ್ಲ, ಈ ಥರ ಹುಯ್ಬೇಕು. ಈಗ ನೋಡಿ, ನೀಟಾಗಿ ಈ ಥರ ಚೆಲ್ತಾ ಹೋಗೋದು ಅಷ್ಟೇ. ನೀವು ಎಷ್ಟು ಹಿಡಿಯುತ್ತೆ ಅಷ್ಟು ಹಾಕ್ಬೋದು. ಈ ಥರ ತೆಳುವಾಗಿರುತ್ತಲ್ವ, ಈ ಥರ ತೆಳುವಾಗಿದ್ದನ್ನ ಹಿಂಗೆ ಬಿಡ್ತಾ ಹೋದರೆ ನೋಡಿ, ಅದು ಕ್ಯಾಮ್ರಕ್ಕೆ ಹೊಗೆ ಥರ ಬಂದಿದೆ. ನೋಡಿ, ಈ ಥರ ಸುಮಾರಷ್ಟು ಹಾಕಿದ್ದೀನಿ ನಾನು. ಅರ್ಧ ಬೌಲ್ ಪೂರ್ತಿ ಹಾಕಿದ್ದೀನಿ. ಇವಾಗ ಒಂದು ಬೌಲ್ ಫುಲ್ ಇದು ಮಾಡ್ಕೊಂಡಿದ್ನಲ್ಲ, ಅದನ್ನು ಇವಾಗ ನೀಟಾಗಿ ಅರ್ಧ ಬೌಲು ನೀಟಾಗಿ ಕರ್ಕೊಳ್ಳೋಣ. ತುಂಬ ಗರಿ ಕೆಂಪಾಗೋದು ಬೇಡ, ಸ್ವಲ್ಪ ಗರಿ ಆದರೆ ಸಾಕು, ಸ್ವಲ್ಪ ಗಟ್ಟಿ ಆದರೆ ಸಾಕು. ಈ ಥರ ಆಗಿದೆ. ತೆಕ್ಕೊಂಬಿಡೋಣ. ಇವಾಗ ತೆಕ್ಕೊಳ್ಳೋಕ್ಕೆ ನಾವು ಸ್ವಲ್ಪ ದೊಡ್ಡಕ್ಕಿದ್ರೂ ಪರವಾಗಿಲ್ಲ, ಇದು ಹೇಗಿದ್ರೂ ಇದಕ್ಕೆ ಮತ್ತೆ ಕೆಲಸ ಹೇಳ್ತೀನಿ ಹೇಗೆ ಅಂತ ತೋರಿಸ್ತೀನಿ. ಈ ಥರ ನೋಡಿ, ಈ ಥರ ಆಗಿದೆ. ಇವೆಲ್ಲ ತಕ್ಕೊಂಬಿಡೋಣ. ಈ ದೊಡ್ಡ ಜಾಲ್ರಿಯಲ್ಲಿ ತೆಗಿಲಿಕ್ಕೆ ಬರಲ್ಲ ಕೆಲವೊಂದೊಂದು, ಆವಾಗ ಟೀ ಸೋಸೋದಿರುತ್ತಲ್ಲ, ಅದರಲ್ಲಿ ಕೆಲವೊಂದೊಂದು ತಕ್ಕೊಳ್ಳೋಣ. ಈ ಥರ ತಕ್ಕೊಂಬಿಡೋಣ. ಎಲ್ಲ ಬೇಗ ಸಿಮ್ಮಲ್ಲಿ ಇಟ್ಕೋಬೇಕು. ಈ ಟೈಮಲ್ಲಿ ಸೀದೋಗುತ್ತೆ. ನೋಡಿ, ಈ ಥರ ಎಲ್ಲ ಕರ್ಕೊಂಡಿದ್ದೀನಿ ನಾನು 2 ಸಲ ಮಾಡಿ. ನೋಡಿ, ದಪ್ಪ ಬಂದಿದೆ, ಪರವಾಗಿಲ್ಲ. ಇವಾಗ ಮಿಕ್ಸಿ ಜಾರ್ ತೊಗೊಂಡು ಆ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಎಲ್ಲ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಹಾಕ್ಕೊಂಡಿದ್ದೀನಿ ನಾನು, ಆರ್ಲಿಕ್ಕೆ ಬಿಟ್ಟಿದ್ದೆ. ಇವಾಗ ಒಂದು ಸಲ ಗರ್ರ ಅನಿಸಿದ್ರೆ ಸಾಕು, ಉಲ್ಟಾ ಮಾಡ್ತೀವಲ್ಲ ಆ ಥರ. ನೋಡಿ, ಈ ಇಷ್ಟು ಸೈಜಿಗೆ ಬರಬೇಕು. ಈ ಥರ ಚಿಕ್ಕದಾಗಿ, ತುಂಬ ನೈಸ್ ಪೌಡ್ರ್ ಆಗಬಾರ್ದು, ಈ ಥರ ಇರಬೇಕು. 1-2 ಸಲ ಗರ್ರ ಅನಿಸಿದ್ರೆ ಸಾಕು. ಇವಾಗ ಒಂದು ಬೌಲು ನೋಡಿ, 1 ಬೌಲು ಮುಕ್ಕಾಲು ಬೌಲು ಸಕ್ಕರೆ ತೊಗೊಂಡಿದ್ದೀನಿ ನಾನು. 1 ಬೌಲು ಕಡಲೆ ಹಿಟ್ಟಿಗೆ ಮುಕ್ಕಾಲು ಬೌಲು ನೋಡಿ, ಮುಕ್ಕಾಲು ಕಪ್ಪು ಸಕ್ಕರೆ ತೊಗೊಂಡಿದ್ದೀನಿ. 1 ಕಪ್ಪು ಫುಲ್ ಇಲ್ಲ. ಕಡಲೆ ಹಿಟ್ಟು 1 ಕಪ್ ಇತ್ತಲ್ವ, ಮುಕ್ಕಾಲು ಕಪ್ಪು ಸಕ್ಕರೆ ತೊಗೊಂಡಿದ್ದೀನಿ. ಅದಕ್ಕೆ 1 ಕಪ್ ನೀರು ಹಾಕಿದ್ದೀನಿ. ನೋಡಿ, ಎಳೆ ಪಾಕ ಏನೂ ಬೇಡ. ಈ ಥರ ನೋಡಿ, ಕಾಣಿಸ್ತಾ ಇದೆಯಲ್ವ, ಪಾಕ ಏನೂ ಬಂದಿಲ್ಲ, ಒಟ್ಟು ಕರಗಿದೆ, ಸ್ವಲ್ಪ ದಪ್ಪ ಆಗಿದೆ ಅಷ್ಟೇ. ಇವಾಗ ನಾವು ಅದನ್ನು ರುಬ್ಬಿಟ್ಕೊಂಡಿದ್ವಲ್ಲ ಕಡಲೆ ಹಿಟ್ಟಿನ ಮಿಶ್ರಣ, ಅದನ್ನ ಹಾಕಿ 5ರಿಂದ ಸಣ್ಣ ಉರಿಯಲ್ಲಿ 5ರಿಂದ 6 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನೋಡಿ, ಈ ಥರ ಗಟ್ಟಿ ಆಗ್ತಾ ಬಂತು. ಇವಾಗ ತುಪ್ಪ ಹಾಕ್ಕೊಳ್ಳೋಣ. ನಾವು ತುಪ್ಪ ಹಾಕಿಬಿಟ್ಟು ನೀಟಾಗಿ ಕಲಿಸ್ಕೊಳ್ಳೋಣ. ಬೇಯ್ತಾ ಇದೆ, ಸಣ್ಣ ಉರಿಯಲ್ಲಿ ಬೇಯಿಸ್ಕೋಬೇಕು. ಚೆನ್ನಾಗಿ ಬೆಂದ ಮೇಲೆ ಗಟ್ಟಿಯಾಗಿ ಸ್ವಲ್ಪ ಈ ಹದಕ್ಕೆ ಬಂದ ಮೇಲೆ ತುಪ್ಪ ಹಾಕಬೇಕು. ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ ನಾವು. ಇವಾಗ ಇನ್ನೊಂದು ಸ್ವಲ್ಪ ಬೇಕಾಗುತ್ತೆ ಇದಕ್ಕೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತುಪ್ಪ ಹಾಕ್ಕೋಬೋದು. ತುಪ್ಪ ಬೇಡ ಅಂದರೆ ಹಾಗೂ ಮಾಡ್ಕೋಬೋದು. ತುಪ್ಪ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ನೀವು ಅಂಗಡಿಲಿ ಮಾಡೋದಕ್ಕಿಂತ ತುಂಬ ಚೆನ್ನಾಗಿರುತ್ತೆ. ಇವಾಗ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಳ್ಳೋಣ. ಪಿಸ್ತಾ, ಗೋಡಂಬಿ ಹಾಕಿದ್ದೀನಿ ನಾನು ಎಲ್ಲ. ಆಮೇಲೆ ಏಲಕ್ಕಿ ಪುಡಿನೂ ಹಾಕಿದ್ದೀನಿ, ಅದು ಸ್ಕಿಪ್ ಆಗಿದೆ. ಏಲಕ್ಕಿ ಪುಡಿ ಹಾಕ್ಕೋಬೇಕು. ಒಂದು 5-6 ಏಲಕ್ಕಿನ ಸಣ್ಣದಾಗಿ ಕುಟ್ಟಿ ಹಾಕ್ಕೊಂಡಿದ್ದೀನಿ. ಇವಾಗ ಮುಚ್ಚಿಟ್ಕೊಂಬಿಡೋಣ. ಆಫ್ ಮಾಡ್ಕೊಂಬಿಡೋಣ. ಆಫ್ ಮಾಡಿ ಮುಚ್ಚಿಟ್ಬಿಡೋಣ. ಒಂದು 10 ನಿಮಿಷ ಚೆನ್ನಾಗಿ ತಣ್ಣಗಾಗಬೇಕು. ಕೈಯಲ್ಲಿ ಮುಟ್ಟ ಹಾಗೆ ತಣ್ಣಗಾಗಬೇಕು, ಗಟ್ಟಿಯಾಗಿರುತ್ತೆ ಅವಾಗ. ನೋಡಿ, ಈ ಹದಕ್ಕೆ ಬಂದಿದೆ. ಇವಾಗ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವಾಗ ನಾವು ಮೋತಿಚೂರ್ ಲಡ್ಡು ಕಟ್ಟೋಣ. ಬನ್ನಿ. ಇವಾಗ ಕೈಗೆ ಒಂಚೂರು ತುಪ್ಪ ಮುಟ್ಕೊಂಡು, ಇವಾಗ ನೋಡಿ ಬೆಚ್ಚಗಿದೆ ಅಷ್ಟೇ, ತುಂಬ ಬಿಸಿ ಇಲ್ಲ, ಬೆಚ್ಚಗಿದೆ. ಕೈಗೆ ಒಂಚೂರು ತುಪ್ಪ ಮುಟ್ಕೊಂಡು ಈ ಥರ ಇದು ಸ್ವಲ್ಪ ತಗೊಂಡು ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ. ವಾವ್, ಎಂಥ ಸಖತ್ತಾಗಿತ್ತು ಗೊತ್ತಾ. ಒಂದು ಸಲ ಮಾಡ್ತಿದ್ದು ನೋಡಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೋಡಿದ್ರಾ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಅಷ್ಟು ಕಟ್ಕೊತೀನಿ ನಾನು. ನೋಡಿ, ಅಷ್ಟು ಕಟ್ಟಿ ತೋರಿಸ್ತೀನಿ. ಇವಾಗ ಪೂರ್ತಿ ಕಟ್ತೀನಿ. ಈ ಥರ ಇದೇ ಸೈಜಿಗೆ ಕಟ್ಕೊಂಡಿದ್ದೀನಿ ನಾನು. ನೋಡಿ, ಎಷ್ಟು ಚೆನ್ನಾಗಿ ಬರ್ತಾಯಿದೆ, ಕಾಣ್ತಿದೆ ಅಲ್ವಾ. ನೋಡಿ, ಎಲ್ಲ ಕಟ್ಟಾಯಿತು. ಇಷ್ಟು ಉಂಡೆ ಬಂದಿದೆ ನೋಡಿ. ಎಷ್ಟು ಚೆನ್ನಾಗಿದೆ ಅಂದರೆ, ಎಷ್ಟು ಸಾಫ್ಟಾಗಿದೆ ಅಂದರೆ ನೋಡಿ. ವಾವ್, ಬಾಯಲ್ಲಿಟ್ಟು ಕರಗುತ್ತೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಬಾಯ್. ಎಲ್ಲರೂ ಸೇರ್ಕ್ ಮಾಡ್ಕೊಡ್ತೀನಿ ನಾನು. ಬನ್ನಿ.